ವೆಲ್ಕಮ್ ಬ್ಯಾಕ್ ಟು ಜಯ ನ್ಯೂಸ್ಗೆ ಸ್ವಾಗತ. ಹೇಳ್ತಾ ಕನ್ನಡಾರವಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಅಂತ ಬನ್ನಿ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ನ್ಯೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕರ್ಣನ ಒಂದು ಜನ್ಮ ರಹಸ್ಯ ಬಯಲಾಗೇ ಬಿಡ್ತು. ನಯನತಾರ ಅವರು ತನ್ನ ಅಣ್ಣನ ಮುಂದೆ ಎಲ್ಲ ಒಂದು ಕರ್ಣ ಯಾರೂ ಅಲ್ಲ, ಬೀದಿಯಲ್ಲಿ ಬಿದ್ದಿದ್ದ ಮಗು ಅಲ್ಲ, ಅನಾಥ ಮಗು ಅಲ್ಲ, ನಿನ್ನ ಒಂದು ಸ್ವಂತ ಮಗುನೇ ಅಂತಂದು ಹೇಳೇ ಬಿಟ್ರು ನಯನತಾರ ಅವರು. ಏನಾಯ್ತು ಅಂತಂದು ಫುಲ್ ಡೀಟೇಲ್ಸ್ ನೋಡೋಣ ಬನ್ನಿ. ಇಲ್ಲಿ ಕರ್ಣ ಅವರು ಜನ್ಮದ ಒಂದು ರಹಸ್ಯ ಇವಾಗ ಬಯಲಾಗೇ ಬಿಡ್ತು. ಬರ್ತಾ ಕರ್ಣರ ಒಂದು ಜನ್ಮದ ರಹಸ್ಯ ತಿಳ್ಕೊಬೇಕು ಅಂತಂದು ಇಲ್ಲಿ ನಯನತಾರ ಯಾರಿಗೂ ಗೊತ್ತಾಗಬಾರ್ದು ಅಂತ ಅನ್ಕೊತಾ ಇದ್ರೆ ಇಲ್ಲಿ ಸಮಯನೇ ಇಲ್ಲಿ ಎಲ್ಲ ಒಂದು ತಿರುವಕ್ಕೆ ದಾರಿ ಕೊಡ್ತಾ ಇದೆ. ಇಲ್ಲಿ ಕರ್ಣ ಮತ್ತು ಇಲ್ಲಿ ನಿಧಿಯವರು ಮಾತಾಡ್ಕೊತಾ ಇರ್ತಾರೆ. ಇಲ್ಲಿ ಹಾಸ್ಪಿಟ್ಲ್ಗೆ ಹೋಗೋ ಒಂದು ಮುಂಚೆಯಲ್ಲಿ ಇಲ್ಲಿ ಕರ್ಣ ಯಾವುದೇ ಒಂದು ಯೋಚನೆಯಲ್ಲಿ ಮಗ್ನನಾಗಿರ್ತಾನೆ. ನಿಧಿಯವರು ಎಷ್ಟೇ ಮಾತಾಡ್ತಾರೆ, ಕರ್ಣ ಸರ್ ಇವಾಗ ಏನು ಮಾಡ್ತೀರಾ, ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಂತ ಏನೋ ಒಂದು ತರಲೆ ತಮಾಷೆ ಒಂದು ಮಾತನ್ನು ಹೇಳ್ತಾ ಇರ್ತಾರೆ. ಆದರೆ ಕರ್ಣನ ಯೋಚನೆಯೇ ಬೇರೆ ಇರ್ತದೆ. ಕರ್ಣ ಸರ್ ಅಂತ ಇದ್ರೂ ಕೂಡ ಕರ್ಣ ಆ ಒಂದು ಯೋಚನೆಯಲ್ಲಿ ಬಡ್ಡಿ ಹೇಗೆ ತೀರಿಸಬೇಕು, ನಾನು ಸಾಲ ಹೇಗೆ ಕಟ್ಟಬೇಕು, ಮನೆಯನ್ನು ಹೇಗೆ ನೋಡ್ಕೋಬೇಕು, ಫ್ಯಾಮ್ಲಿನ ಹೇಗೆ ನೋಡ್ಕೋಬೇಕು ಅಂತಂದು ಅನ್ಕೊತಾ ಇದ್ರೆ ಇಲ್ಲಿ ಕರ್ಣ ಸರ್ ನಿಂತ್ಕೊಳ್ಳಿ ಅಂತಂದು ನಿಲ್ಲಿಸ್ತಾರೆ. ಕಾರ್ ಸೈಡಿಗೆ ಹಾಕಿ ಅಂದಾಗ ಕರ್ಣ ಸರ್ ದಯವಿಟ್ಟು ಸರ್, ನಾನು ನಿಮ್ಮ ವೈಫ್ ಅಲ್ವಾ, ಮಿಸ್ಸಸ್ ಕರ್ಣ ಅಲ್ವಾ, ಕಷ್ಟನೋ ಸುಖನೋ ಏನೇ ಇರಲಿ ನನ್ನ ಜೊತೆಗೆ ಯಾಕೆ ಹಂಚ್ಕೊಳ್ತಾ ಇಲ್ಲ, ಎಲ್ಲ ನೋವನ್ನು ಕೂಡ ನಾನು ಆವಾಗಲಿಂದ ಒಂದು ವಾರದಿಂದ ಗಮನಿಸ್ತಾನೇ ಇದ್ದೀನಿ. ನೀವು ಹೊರಗಡೆ ಅಷ್ಟೇ ನಗು, ಒಳಗಡೆ ಹೇಳಲಾರದ ಒಂದು ನೋವನ್ನು ನೀವು ಒಬ್ಬರೇ ಅನುಭವಿಸ್ತಾ ಇದ್ದೀರಾ, ಪ್ಲೀಸ್ ಹೇಳಿ ಕರ್ಣ ಸರ್ ಅಂದಾಗ ಏನು ಹೇಳಬೇಕು ನಿಧಿ, ಅಷ್ಟೆಲ್ಲ ನೋವನ್ನ ನೀನು ಹೇಗೆ ಸಹಿಸ್ಕೊತೀಯ ಅಂದಾಗ ನೀವೇ ಸಹಿಸ್ಕೊಂಡಿರ, ನಾನು ಕೇಳಿ ಸಹಿಸ್ಕೊಳ್ಳೋಕ್ಕೆ ಏನೂ ಆಗಲ್ಲ ಹೇಳಿ ಸರ್ ಅಂದಾಗ ತಾತ ನನ್ನನ್ನು ಇಲ್ಲಿ ಆಸ್ಪತ್ರೆ ಮತ್ತು ಎಲ್ಲ ಜವಾಬ್ದಾರಿ ಕೊಡೋಕ್ಕಿಂತ ಮುಂಚೆ ಸಾಲ ಮಾಡಿರ್ತಾರೆ, 150 ಕೋಟಿ ಸಾಲ ಆಗಿದೆ ನಿಧಿ, ನಾನು ಹೇಗೆ ಕಟ್ಟಲಿ, ಒಂದೇ ಒಂದು ವಾರದಲ್ಲಿ ಅವರು 150 ಕೋಟಿನೂ ಕಟ್ರಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಕರ್ಣ ಸರ್ 150 ಕೋಟಿನಾ, ಹೇಗೆ ಅಷ್ಟೊಂದು ಅಮೌಂಟ್ ಹೇಗೆ ಸಾಲ ಮಾಡಿದರೆ ಅಂದಾಗ ತಾತ ಸಾಯೋಕ್ಕಿಂತ ಮುಂಚೆ ಎಲ್ಲ ಪ್ರಾಪರ್ಟಿನೂ ಮತ್ತು ಆಸ್ಪತ್ರೆಗೆ ಸ್ವಲ್ಪ ಸಾಲ ಆಗಿತ್ತು, ಅದಕ್ಕೋಸ್ಕರ ಅಸಲು ಬಡ್ಡಿ ಮತ್ತು ನಮ್ಮ ವಸಿಷ್ಠ ಹಾಸ್ಪಿಟ್ಲ ಆದಾಯ ಅಷ್ಟಕ್ಕಷ್ಟೇ, ಜಾಸ್ತಿ ಬರಲ್ಲ ನಿಧಿ ಅಂದಾಗ ಅಷ್ಟು ದೊಡ್ಡ ಆಸ್ಪತ್ರೆ ಇದೆ ಆದಾಯ ಬರಲ್ಲ ಅಂದಾಗ ಆದಾಯ ಅಷ್ಟು ಇಷ್ಟು ಬರುತ್ತದೆ, ಎಲ್ಲ ಉಚಿತ ಚಿಕಿತ್ಸೆ ಕೊಡ್ತೀವಿ ಅಲ್ವಾ, ಉಚಿತ ತರಬೇತಿ ಅವಾಗಿಂದ ಇಲ್ಲಿ ಅಷ್ಟಕ್ಕಷ್ಟೇ ಬರ್ತಾ ಇದೆ, ಇವಾಗ ಸ್ಟಾಫ್ಗೂ ಕೂಡ ಸ್ಯಾಲ್ರಿ ಕೊಡೋಕ್ಕೆ ನನ್ನ ಕೈಲಿ ದುಡ್ಡೇ ಇಲ್ಲ ಅಂತಾಗ ಕರ್ಣ ಸರ್ ನಿಜ ಹೇಳಿ 150 ಕೋಟಿ ಬರೀ ಆಸ್ಪತ್ರೆಗೆ ಹಾಕ್ತೀರಾ ಅಥವಾ ಇನ್ನೂ ಏನಾದರೂ ಇದೆಯಾ ಹೇಳಿ ಅಂದಾಗ ಹೇಗೆ ಏನಿದೆ, ನಮ್ಮ ಫ್ಯಾಮ್ಲಿ ಮಾಲ್ತಿ ಚಿಕ್ಕಮ್ಮ ಮತ್ತು ನಯನತಾರ ಅತ್ತೆನೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ನಾನು ಹೇಗೆ ನಿಲ್ಲಿಸಲಿ, ಅವ್ರಿಗಿಂತ ಹೆಚ್ಚಾಗಿ ಡಬಲ್ ಖರ್ಚು ನಮ್ಮಪ್ಪ ರಮೇಶ್ ಅಪ್ಪ ಮಾಡ್ತಾರೆ ಅಂದಾಗ ಏನು ಅವ್ರಿಗೆ ಒಂದು ಮಾತು ಹೇಳಲ್ಲ ಅಂದಾಗ ಮಾಲ್ತಿ ಅತ್ತೆ ಇಲ್ಲಿ ನಯನತಾರ ಮತ್ತು ಸುಮತಿಯವರಿಗೆ ಏನು ಹೇಳೋಕ್ಕಾಗಲ್ಲ, ಬ್ಲ್ಯಾಂಕ್ ಚೆಕ್ನಲ್ಲಿ ಸೈನ್ ಮಾಡಿಸ್ಕೊತಾರೆ ರಮೇಶ್ ಅಪ್ಪ. ಅವ್ರಿಗೆ ಏನು ಹೇಳಿ ಎಷ್ಟು ದುಡ್ಡು ದೋಚ್ಕೊಂಡಿದ್ದಾರೋ ಅವ್ರಿಗೆ ಗೊತ್ತು, ಬ್ಲ್ಯಾಂಕ್ ಚೆಕ್ನಲ್ಲಿ ಸೈನ್ ಮಾಡ್ತೀನಿ ಅಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದಾರೆ ರಮೇಶ್ ಅಪ್ಪ ಅಂತಂದು ಇಲ್ಲಿ ಕರ್ಣ ಹೇಳ್ತಾರೆ. ಅಷ್ಟೊಂದು ಖರ್ಚು ಮಾಡ್ತಾ ಇದ್ರೆ ನೀವು ಒಂದು ಮಾತನ್ನು ಕೇಳಿಲ್ಲ ಅಂದಾಗ ಇಷ್ಟು ದಿವಸನೂ ಒಂದು ಮಾತು ಕೇಳಿಲ್ಲ, ಪದೇ ದುಡ್ಡು ಖರ್ಚು ಆಗ್ತಾ ಇದ್ರೆ ನಾನು ದುಡಿಯೋನು ಒಬ್ಬನೇ ಇಷ್ಟೆಲ್ಲ ನಿಭಾಯಿಸ್ಬೇಕಲ್ವಾ, ಅದಕ್ಕೆ ಸಾಲ ಆಗಿದೆ, 150 ಕೋಟಿ ಸಾಲ ಆಗಿದೆ, ಇವಾಗ ಏನು ಮಾಡಲಿ ಅಂದಾಗ ಇಷ್ಟೆಲ್ಲ ನೋವಿಟ್ಕೊಂಡು ಹೇಗೆ ಕರ್ಣ ಸರ್ ಹೇಗೆ ನೆಮ್ಮದಿಯಾಗಿದ್ದೀರಾ, ಇಷ್ಟೆಲ್ಲ ನೋವಿಟ್ಕೊಂಡು ನನ್ನ ಜೊತೆ ಒಂದು ಸ್ವಲ್ಪನೂ ಹೇಳಿಲ್ಲ ಅಲ್ವಾ, ಇಷ್ಟೇ ನನ್ನ ಅರ್ಥ ಮಾಡ್ಕೊಂಡಿದ್ದ ಅಂದಾಗ ನಿನಗೆ ಸುಮ್ಮನೆ ತುಂಬ ನೋವು ಆಗಬಾರ್ದಲ್ವಾ ಅಂದಾಗ ಏನೇ ಆಗಲಿ ಕರ್ಣ ಸರ್, ನೀವು ಅಷ್ಟು ದುಡ್ಡು ಫ್ಯಾಮ್ಲಿಗೆ ಕೊಡಬಾರ್ದಿತ್ತು, ಅದಕ್ಕೆ ಕಾರಣನೇ ನಮ್ಮ ಫ್ಯಾಮ್ಲಿನೇ ಅಂತಂದಾಗ ಹೌದು ನಿಧಿ ನೀ ಹೇಳಿದ್ದು ನಿಜ, ನಾನು ಲಿಮಿಟ್ನಲ್ಲಿ ಎಲ್ಲರಿಗೂ ಕೊಡಬೇಕಿತ್ತು ಅಂತಂದು ಹೇಳ್ತಾರೆ. ಇತ್ತ ಕಡೆ ಇಲ್ಲಿ ಮನೆಗೆ ಹೋದ್ಮೇಲೆ ಇಲ್ಲಿ ಡ್ರೈವಿಂಗ್ ಕ್ಲಾಸ್ಗೆ ಇಲ್ಲಿ ಮಾಲ್ತಿ ಅಮ್ಮಗೆ ಡ್ರೈವಿಂಗ್ ಕ್ಲಾಸ್ ಹೇಳಬೇಕು ಅಂತಂದು ನಿಧಿಯವರು ಪ್ಲ್ಯಾನ್ ಮಾಡ್ಕೊತಾರೆ. ಆವಾಗ ರಮೇಶ್ಗೆ ತುಂಬ ಕೋಪ ಬರುತ್ತೆ, ನೀನು ಡ್ರೈವಿಂಗ್ ಕ್ಲಾಸ್ ಸೇರ್ತಾ ಇದೀಯಾ ಮಾಲ್ತಿ, ಇಲ್ಲೇ ಮನೆಯಲ್ಲಿ ಬಿದ್ದಿರೋ ಇಲ್ಲಿ ಕತ್ತೆ ಥರ ವಯಸ್ಸಾಯಿತು ಇವಾಗ ಯಾಕೆ ಅಂತಂದಾಗ ಮಾವ ನೀವು ಯಾಕೆ ಅಂದರೆ ನಿನ್ನೆ ತಾನೇ ಇವಾಗ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಬಿಟ್ಟು ಬಾ ಅಂದಾಗ ನನ್ನ ಕೆಲಸ ಇದೆ, ಬೇಗ ಬಿಟ್ಟವ್ರನ್ನ ನಾನು ಡ್ರಾಪ್ ಮಾಡೋಕ್ಕೆ ನನ್ನ ಟೈಮ್ ಇಲ್ಲ ಅಂತಂದಿದ್ರಲ್ವಾ, ಯಾಕೆ ಸುಮ್ಮನೆ ನಿಮಗೆ ತೊಂದರೆ ಕೊಡಬೇಕು, ಅದಕ್ಕೋಸ್ಕರ
ಮಾಲತಿ ಅಮ್ಮನೇ ಡ್ರೈವಿಂಗ್ ಕ್ಲಾಸ್ ಸೇರಿಸಿದ್ರೆ ಅವರು ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಮಾರ್ಕೆಟ್ ಆದರೂ ಹೋಗ್ಬೋದು, ಎಲ್ಲಾದರೂ ಹೋಗ್ಬೋದಲ್ವಾ. ನಿಮಗೆ ಡಿಪೆಂಡ್ ಆಗಿ ಇಲ್ಲಿ ತಾವೇ ಕೆಲಸ ಮಾಡ್ಬೋದು ಅಂದಾಗ ಸ್ಟಾಪ್ ಇಟ್ ನಿಧಿ, ನಮ್ಮ ನಡುವೆ ಬರಬೇಡ. ಇವಳು ಕತ್ತೆ ಥರ ವಯಸ್ಸಾಗಿದೆ, ಇವಾಗ ಮನೆಯಲ್ಲಿ ಬಿದ್ದಿರೋ ನಾಯಿ ಇದ್ದಾಳೆ, ಇವಾಗ ಡ್ರೈವಿಂಗ್ ಕ್ಲಾಸ್ ಹಚ್ಚೋದು ಮೂರ್ಖತನ, ಇದೆಲ್ಲ ನಮಗೆ ಬರೋದಿಲ್ಲ, ಸುಮ್ಮನೆ ಇರು ಅಂದಾಗ, ಇಲ್ಲ ಮಾವ, ನಿಮಗೋಸ್ಕರ, ನಿಮ್ಮ ಪ್ರೇರಣೆಗೋಸ್ಕರನೇ ಇದು ಎಲ್ಲ ಮಾಡಿದ್ದು. ಇನ್ಮೇಲೆ ನೋಡಿ ಮಾಲತಿ ಅಮ್ಮ ಹೇಗೆ ಡ್ರೈವಿಂಗ್ ಕಲಿತಾರೆ, ಹೇಗೆ ತಾವೇ ಈ ಕಾರ್ ತೆಗೆದುಕೊಂಡು ಹೊರಗಡೆ ಹೋಗ್ತಾರೆ, ನೀವೇ ನೋಡಿ ಅಂದಾಗ, ಹೌದಾ, ನನಗೆ ಚಾಲೆಂಜ್ ಮಾಡಿ ಡ್ರೈವಿಂಗ್ ಕಲಿಸ್ತೀಯಾ, ಅದು ಹೇಗೆ ಕಲಿಸ್ತೀಯಾ ನಾನು ನೋಡ್ತೀನಿ ಅಂತಂದು ಅಂತಾರೆ. ಮಾಲತಿ ಮನೆ ರೂಮ್ಗೆ ಬಾ ಅಂತಂದು ರೂಮ್ಗೆ ಮಾಲತಿನ ಕರ್ಕೊಂಡು ಹೋಗಿ ಹೌದಾ ಡ್ರೈವಿಂಗ್ ಕ್ಲಾಸ್ ಇಲ್ಲಿ ಸೇರ್ಕೊಂತೀಯಾ, ನಿಧಿ ಬಂದ ಮೇಲೆ ನಿನ್ನ ಚೇಂಜೇ ಆಗಿದೆ, ಇವಾಗ ರಮೇಶ್ ನನಗೆ ಬೈತಾ ಇರುವಾಗ ನಿಧಿ ಒಳೊಳಗೆ ನಗ್ತಾ ಇದ್ದಿ, ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ, ಡ್ರೈವಿಂಗ್ ಕ್ಲಾಸ್ ಸೇರಿಸ್ತಾ ಇದೆ ಅಂತಂದು ಮಾಲತಿ ಕೈಯನ್ನು ಫುಲ್ ಟೈಟಾಗಿ ಹಿಡ್ಕೊಂಡು ಕೈ ತಿರುಗ್ತಾ ಇರ್ತಾರೆ. ಹೌದಾ, ನಾನೇ ಸ್ಟಾರ್ಟ್ ಮಾಡಲೇ, ಕ್ಲಚ್ ಯಾವುದು, ಗೇರ್ ಯಾವುದು, ಈ ಥರ ಹಾಕಬೇಕು ಅಂತಂದು ಕೈನ ಒತ್ತೆಗೆ ಹಿಡ್ಕೊಂಡು ಮೂಳೆಗಳನ್ನು ಮುರಿದೇ ಬಿಡ್ತಾರೆ ರಮೇಶ್ ಅವರು. ಇವಾಗ ಕಲಿ, ಹೇಗೆ ನಾಳೆ ಡ್ರೈವಿಂಗ್ ಕಲಿಸ್ಬೇಕು ಅಂತಂದು ನಿನ್ನ ಕೈನೇ ಇಲ್ಲ, ಈ ಒಂದು ಮುರಿದಿರೋ ಕೈನ ತೆಗೆದುಕೊಂಡು ಹೇಗೆ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ, ಗೊತ್ತಾಯ್ತಾ, ಅರ್ಥ ಇಲ್ಲೇ ಬಿದ್ಕೋ ಅಂತಂದು ಮಾಲತಿಗೆ ಬೈದು ಕೈಯಿನ ಮೂಳೆಗಳನ್ನು ಮುರಿದು ಹೊಗೆ ಬಿಡ್ತಾರೆ. ಆಮೇಲೆ ಇಲ್ಲಿ ಬೆಳಗ್ಗೆ ಆಗುತ್ತದೆ. ಈ ಥರ ಟಿಫಿನ್ ಮಾಡಿದ್ದ ಯಾರದು, ನಾನಂತೂ ಈ ಟಿಫಿನ್ ತಿನ್ನೋದೇ ಇಲ್ಲ ಅಂತಂದು ರಮೇಶ್ ಅವರು ಕೈಗೆ ನೀರು ಹಾಕೊಂಡು ತಟ್ಟೆಗೆ ಕೈ ತೊಳ್ಕೊತಾ ಇರಬೇಕಾದ್ರೆ ನಿಧಿ ಅವರು ಆ ರಮೇಶ್ ಬಾಜುನೇ ಸುಡು ಬಿಸಿ ನೀರು ಇಟ್ಬಿಟ್ಟಿರ್ತಾರೆ. ಅಮ್ಮ ಅಂತಂದು, ಯಾರಿದು ಬಿಸಿನೀರು, ಯಾರ ಇಲ್ಲಿ ಇಡ್ತಾರ ಅಂತಂದು ಬೈತಾ ಇರ್ತಾರೆ. ಆಮೇಲೆ ನಿಧಿ ನಗ್ತಾ ಇರ್ತಾರೆ. ಆಮೇಲೆ ಮಾಲತಿ ಅವರು ಬೇಗ ಹೋಗಿ ತಣ್ಣೀರು ತಗೊಂಡು ನೋಡಿ ಇದು ಒಳಗಡೆ ಕೈ ಹಾಕಿ ಅಂದಾಗ, ಅಯ್ಯೋ ತುಂಬ ಉರಿತಾ ಇದೆ, ಯಾರು ಅಷ್ಟು ಗೊತ್ತಾಗಲ್ವಾ ಅಂತಂದು ಇಲ್ಲಿ ರಮೇಶ್ ಕೇಳ್ತಾ ಇದ್ದರೆ, ಆಮೇಲೆ ನಾನು ಯಾವತ್ತೂ ಕೇಳಿದ್ದೆ ಕರ್ಮ ರಿಟರ್ನ್ಸ್ ಅಂತಂದು, ಅವ್ರು ಮಾಡಿದ ಪಾಪ ಅವ್ರವ್ರಿಗೆ ತೀರುತ್ತೆ, ಅದು ಇಷ್ಟು ಬೇಗ ಅಂತಂದು ಇನ್ಸ್ಟಂಟ್ ಕರ್ಮ ರಿಟರ್ನ್ಸ್ ಅಂತಂದು ಗೊತ್ತೇ ಇರಲಿಲ್ವಾ ಮಾವ, ನೀವು ಏನೇ ತಪ್ಪು ಮಾಡಿದ್ರು ಅದು ಕರ್ಮ ರಿಟರ್ನ್ಸ್ ಆಗೇ ಆಗುತ್ತೆ ಮಾವ. ಮಾಲತಿ, ನೀವು ತುಂಬ ಉರಿತೆ ಇದೆ ಅಲ್ವಾ, 2 ದಿವಸ ಇಷ್ಟೇ ನೋವಾಗುತ್ತದೆ, ಅದನ್ನು ಸಹಿಸ್ಕೋಬೇಕು ಅಂದಾಗ, ನಾನು ನಿನ್ನೇನು ಕೇಳಿದ್ನ ಅಂದಾಗ, ಇಲ್ಲ ಮಾವ ನೀವೇನು ಕೇಳಿಲ್ಲ, ಬಟ್ ನಾನು ಹ್ಯಾಸ್ ಎ ಡಾಕ್ಟರ್ ಆದ ಕಾರಣ ನಾನು ಎಲ್ಲ ಹೇಳಿದೆ ಅಷ್ಟೇ ಅಂದಾಗ ಅಲ್ಲಿಂದ ಹೋಗೇ ಬಿಡ್ತಾನೆ ರಮೇಶ್. ಇತ್ತ ಕಡೆ ಇಲ್ಲಿ ತುಂಬ ಸಾಲಾಗಿರ್ತದೆ. ನಿಧಿ ಏನು ಮಾಡೋದು, ನಿಧಿ ಇವಾಗ ಹಾಸ್ಪಿಟ್ಲ್ ಎಲ್ಲಾನು ಅವ್ರ ಹೆಸರಲ್ಲೇ ಬರೆಸ್ಬೇಕು ಅಂತಂದು ನಿಧಿಗೆ ಕಾಲ್ ಮಾಡಿರ್ತಾನೆ ಕರ್ಣ. ಹೌದಾ ಕರ್ಣ ಸರ್, ಇವಾಗ ಹಾಸ್ಪಿಟ್ಲ್ ಅವ್ರ ಹೆಸರಲ್ಲೇ ಬರೆಸ್ಬೇಕಾ ಅಂದಾಗ, ಕರ್ಣ ಸರ್, ಒಂದಿಲ್ಲ ಒಂದು ದಾರಿ ಇದ್ದೇ ಇರುತ್ತದೆ, ಆ ಕೃಷ್ಣ ತೋರಿಸ್ತಾನೆ. ನೀವು ವಸಿಷ್ಠ ಹಾಸ್ಪಿಟ್ಲ್ನಲ್ಲಿ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಏನೆಲ್ಲ ಇರ್ಬೋದು ಅದನ್ನು ಸರ್ಚ್ ಮಾಡಿ ಸರ್ ಬೇಗ ಹೋಗಿ ಅಂತಂದಾಗ, ಕರ್ಣ ವಸಿಷ್ಠ ಹಾಸ್ಪಿಟ್ಲ ಒಂದು ಲ್ಯಾಬ್ನಲ್ಲಿ ಎಲ್ಲ ಒಂದು ಲೈಬ್ರರಿಯಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಪ್ರಾಪರ್ಟಿ ಒಂದು ಡಾಕ್ಯುಮೆಂಟ್ಸ್ ಎಲ್ಲನೂ ಚೆಕ್ ಮಾಡ್ತಾ ಇರ್ತಾನೆ. ಆವಾಗ ಕರ್ಣರ ಒಂದು ಜನ್ಮ ರಹಸ್ಯ ಬಯಲಾಗೇ ಬಿಡ್ತು. ಕರ್ಣನ ಮುಂದೆ ಆ ಒಂದು ಫೈಲ್ ಬಿದ್ದುಬಿಡುತ್ತೆ. ಇದು ಯಾವ ಫೈಲು, ಹಳೆ ಫೈಲ್ ಇದಾಗಿದೆ ಅಲ್ವಾ ಅಂತಂದು ಓಪನ್ ಮಾಡ್ತಾನೆ. ಭುವನೇಶ್ವರಿ ಹೆಸರು ಎಲ್ಲೋ ಕೇಳಿದ್ನೆ ಅಂದಾಗ, ಭುವನೇಶ್ವರಿಗೂ ಇಲ್ಲಿ ಕರ್ಣನಿಗೂ ಸಂಬಂಧ ಇರುತ್ತದೆ. ಭುವನೇಶ್ವರಿ ಯಾರೂ ಇಲ್ಲ, ಕರ್ಣನ ಸ್ವಂತ ತಾಯಿ. ಇಲ್ಲಿ ರಮೇಶ್ ಅವರು ಇಷ್ಟಪಟ್ಟಿರ್ತಾರೆ ಇಬ್ಬರು ಕೂಡ. ಇಲ್ಲಿ ಇಬ್ಬರು ಇಷ್ಟಪಟ್ಟ ತಕ್ಷಣ ಅವರಿಗೆ ಪ್ರೀತಿಯ ಸಂಕೇತವಾಗಿ ಕರ್ಣ ಅವರ ಅಮ್ಮನ ಹೊಟ್ಟೆಯಲ್ಲಿ ಬೆಳೀತಾ ಇರ್ತಾನೆ. ಆಮೇಲೆ ಇಲ್ಲಿ ಬಲವಂತವಾಗಿ ರಮೇಶನ್ಗೆ ಇನ್ನೊಂದು ಮದುವೆ, ಇಷ್ಟ ಇಲ್ಲದ ಮದುವೆ ಮಾಡಿಸೇ ಬಿಡ್ತಾರೆ. ಅವತ್ತಿಗೆ ಇಲ್ಲಿ ರಮೇಶ್ ಅವರು ಅನ್ಕೊತಾರೆ, ಇಲ್ಲಿ ಭುವನೇಶ್ವರಿ ಇಲ್ಲಿ ತೀರು ಹೋಗಿದ್ದಾಳೆ ಅಂತಂದು ಅನ್ಕೊತಾ ಇದ್ರೆ, ಅವರು ಹೋಗಿರುವುದಿಲ್ಲ, ಕರ್ಣನೇ ಇಲ್ಲಿ ಸ್ವಂತ ಮಗ ಅಂತಂದು ರಮೇಶ್ಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ದೇನೆ. ರಮೇಶ್ ಅವರು ತಾನು ಜಾಸ್ತಿ ತನಗಿಂತ ಇಷ್ಟಪಟ್ಟರು ಒಂದು ಭುವನೇಶ್ವರಿಯ ಮಗನೇ ನನ್ನ ಇಬ್ಬರು ಪ್ರೀತಿಯ ಸಂಕೇತ ಕರ್ಣ ಅಂತ ಗೊತ್ತಿರುವುದಿಲ್ಲ. ಇಲ್ಲಿ ನಯನತಾರ ಅನ್ಕೊತಾ ಇರ್ತಾರೆ, ಇಲ್ಲಿ ಕರ್ಣ ಯಾಕೆ ಇಲ್ಲಿ ಹಳೆಯ ಲ್ಯಾಬ್ನಲ್ಲಿ ಹೋಗಿರ್ಬೋದು, ಏನಾದರೂ ಕರ್ಣನ ಜನ್ಮದ ರಹಸ್ಯ ಗೊತ್ತಾದರೆ ಏನು ಮಾಡೋದು ಅಂತಂದು, ಅದಕ್ಕೂ ಮುಂಚೆ ನಾನೇ ಅಣ್ಣನಿಗೆ ಹೇಳಬೇಕು ಅಂತಂದು ರಮೇಶ್ ಅವರು ರೂಮ್ನಲ್ಲಿ ಇರ್ತಾರೆ. ಅಣ್ಣ ನಿನ್ಗೊಂದು ಸತ್ಯ ಹೇಳಬೇಕು ಅಂದಾಗ, ಏನು ಅಂದಾಗ, ಇಲ್ಲಿ ಕರ್ಣ ಬೇರೆ ಯಾರೂ ಅಲ್ಲ, ಬೀದಿಯಲ್ಲಿ ಬಿದ್ದಿರೋ ನಾಯಿ ಅಲ್ಲ, ನಿನ್ನ ಸ್ವಂತ ಮಗನೇ ಅಂದಾಗ, ಏನು ಹೇಳ್ತಿದೀಯ ವಾಟ್ ಅಂದಾಗ, ಹೌದು, ನೀನು ಮತ್ತು
ನಿಮ್ಮ ಹೆಂಡತಿ ಪ್ರೀತಿ ಮಾಡ್ತಾ ಇದ್ರು ಅಲ್ವಾ, ಅವಾಗ ಪ್ರೀತಿಯ ಸಂಕೇತವಾಗಿ ಅವಳು ಪ್ರೆಗ್ನೆಂಟ್ ಆಗಿದ್ರು ಅಲ್ವಾ, ಅದಕ್ಕೋಸ್ಕರ ಅಲ್ಲೇ ಬಿಟ್ಟು ಬಂದಿದೆಯಲ್ಲ, ಅದು ಯಾರೂ ಅಲ್ಲ ಕರ್ಣನೇ ಅಂದಾಗ ರಮೇಶ್ಗೆ ಎಲ್ಲ ಸತ್ಯ ಗೊತ್ತಾಗ್ಬಿಡ್ತು. ಇವಾಗ ರಮೇಶ ಕರ್ಣ ನನ್ನ ಸ್ವಂತ ಮಗನ, ನಾನು ಇಷ್ಟಪಟ್ಟಿರೋ ಒಂದು ಪ್ರೀತಿಯ ಸಂಕೇತ ಕರ್ಣನ ಅಂತಂದು ಅನ್ಕೊತಾ ಇದ್ರೆ, ಇತ್ತ ಕಡೆ 150 ಕೋಟಿ ಸಾಲ ಮಾಡಿ ಇವಾಗ ಹಾಸ್ಪಿಟ್ಲೇ ಬೇರೆಯವರ ಹೆಸರಿಗೆ ಪಾಲಾಯಿತು. ಕರ್ಣ ಏನು ಮಾಡ್ತಾನೆ, ಮುಂದಿನ ದಿನಗಳಲ್ಲಿ 150 ಕೋಟಿನ ಇಲ್ಲಿ ಹೇಗಾದರೂ ಹೊಂದಿಸ್ತಾನ, ಅಥವಾ ಇಡೀ ಆಸ್ತಿ ಮನೆ ಎಲ್ಲಾನು ಇಲ್ಲಿ ಬೇರೆದವರು ಇಲ್ಲಿ ಬಡ್ಡಿ ಕೊಡಬೇಕಲ್ವಾ, 150 ಕೋಟಿಗೆ ಅವ್ರಿಗೆ ಮಾರಿಬಿಟ್ಟು ಬೀದಿ ಪಾಲಾಗ್ತಾನ ಅಂತಂದು ಮುಂದಿನ ದಿನಗಳಲ್ಲಿ ನೋಡೋಣ. ಈ ಒಂದು ಸಂಚಿಕೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.